ಇದ್ದಕ್ಕಿದ್ದಂತೆ ರಾಜ್ಯದಲ್ಲಿ ಸೃಷ್ಟಿಯಾದ ಆಹಾರದ ಅಭಾವ. ರಾಜ್ಯದ ಎಲ್ಲ ಜಿಲ್ಲೆಗಳ ಆರ್ಎನ್ಸಿ ಯಾರ್ಡ್ ತರಕಾರಿ ಮಾರುಕಟ್ಟೆಗಳು ಖಾಲಿ. ಕೆಲ ಅಂಗಡಿಗಳಲ್ಲಿ ಸ್ಟಾಕ್ ಇರೋದ್ರಿಂದ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಬೆಲೆಗಳನ್ನ ಗಗನಕ್ಕೇರಿಸಿ ಮಾರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಬಡವರು, ಕೂಲಿ ಕಾರ್ಮಿಕರು ಬೀದಿಗೆ ಬರುವುದು ಖಂಡಿತ. ಬನ್ನಿ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳೋಣ. ಒಂದ್ ವಾರದಿಂದ ಲೋಡ್ ಇಲ್ಲ, ಇಲ್ಲೇ ಕಾಯ್ತಾ ಇದೀವಿ. ರೈತರಿಗೆ ಏನಾಗದೆ ಅಂತ ಗೊತ್ತಿಲ್ಲ. ಊಟನೂ ಇಲ್ಲ, ಕಾಸು ಇಲ್ಲ. ನಾವು ಊರು ಬಿಟ್ಟು ಬಂದಿದ್ದೀವಿ. ಎಲ್ಲ ಬಡವರಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನಗರದಲ್ಲಿ ಆಹಾರ ಅಭಾವದಿಂದ ತತ್ತರಿಸಿದ ಜನತೆ. ಸರ್, ಊಟ ಮಾಡಿ 3 ದಿನ ಆಯ್ತು ಸರ್. ನೀರ್ನೇ ಕುಡ್ಕೊಂಡು ಜೀವನ ಮಾಡ್ತಿದ್ದೀವಿ ಸರ್. ರೇಷನ್ ಇಲ್ಲ, ಊಟನೂ ಇಲ್ಲ. ಹಸ್ಕೊಂಡ್ ಬಂದವರಿಗೆ ನಮ್ಮಲ್ಲಿರೋ ಕೂಲ್ ಡ್ರಿಂಕ್ಸು ನೀರನ್ನ ನಮ್ಮಿಷ್ಟ ಬಂದ ಬೆಲೆಗೆ ಮಾರ್ತಾ ಇದೀವಿ. ತಿಂಡಿ ರೆಡಿನಮ್ಮ? ಒಂದ್ ವಾರದಿಂದ ತರಕಾರಿನೇ ಬಂದಿಲ್ಲ. ಅಡ್ಗೆ ಏನ್ ಮಾಡ್ಲಿ? ತಗೊಳ್ಳಿ ನೀರು. ಇದ್ಯಾಕೆ? ಅದು ಬೇಡ ಬಿಡು. ತಿನ್ನಕ್ಕೇನಾರು ಇದ್ಯಾ? ತಿನ್ನಕಪ್ಪ ಇದೆ. ಪೇಪರ್ ದೋಸೆ ಇದೆ, ಪ್ಲಾಸ್ಟಿಕ್ ಚಿಪ್ಸ್ ಇದೆ. ಇದನ್ನೆಲ್ಲ ತಿನ್ಬಿಟ್ಟು ಫ್ರೀಯಾಗಿ ನೀರ್ ಕುಡಿ. ಇನ್ನೇನು ಒಂದ್ ವಾರದಿಂದ ರೇಷನ್ ಬಂದಿಲ್ಲ, ನನ್ನ ಹೆಂಡತಿ ಮಕ್ಳು ಗತಿ ಏನಂತ ಯೋಚನೆ ಮಾಡ್ಕೊಂಡು ಕುಂತಿದ್ರೆ ನೀನ್ ಏನಾದ್ರು ತಿನ್ನಕ್ ಕೇಳ್ತಿದ್ಯಾ? ಇಷ್ಟುದ ಬೋರ್ಡ್ ಹಾಕೊಂಡಿದ್ಯಾ? ಮಕ್ಳು ಮನೆ ಹೋಗು. ನಮ್ಮ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ತುಂಬಾ ತೊಂದರೆ ಆಗಿದೆ. ಎಸ್ಪೆಷಲಿ ವಯಸ್ಸಾದವ್ರಿಗೆ, ಮಕ್ಕಳಿಗೆ, ಗರ್ಭಿಣಿಯರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ನಾವು ಇರೋಬರೋ ಗ್ಲೂಕೋಸ್ ಅಲ್ಲೇ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದೀವಿ. ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟೇ ಸರ್, ದಯವಿಟ್ಟು ನಮ್ಮ ಜನರಿಗೆ ಆಹಾರ ನೀಡಿ, ನಮ್ಮ ಜೀವ ಉಳಿಸಿ, ತೊಂದರೆಯಿಂದ ನಮ್ಮನ್ನು ಹೆಂಗಾದ್ರೂ ತಪ್ಪಿಸಿ ಸರ್. ಅನ್ನಕ್ಕಾಗಿ ಪರದಾಟ, ಅಕ್ಷರಶಃ ಭಿಕ್ಷುಕರಾದ ಜನತೆ. ಅಲ್ಲ ಕಣೆ, ಒಂದೇ ಸಲ ಫುಡ್ ಸ್ಕೇರ್ಸಿಟಿ ಆಗಕ್ಕೆ ಏನ್ ಕಾರಣ? ನಮ್ ಬ್ಯೂರೋಕ್ರಾಟ್ಸ್ ಏನ್ ಮಾಡ್ತಿದ್ದಾರೆ? ಇದ್ದಕ್ಕಿದ್ದ ಹಾಗೆ ಈ ರೀತಿ ಆಹಾರ ಅಭಾವ ಉಂಟಾಗೋದಕ್ಕೆ ಏನ್ ಕಾರಣ ಸಂಪತ್? ಈಗ ಹಳ್ಳಿಯಿಂದ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಒಂದಷ್ಟು ಭೂಮಿಯಲ್ಲಿ ಸ್ಟಾರ್ಟ್ ಆದ ಗಲಾಟೆ, ಆ ಊರ್ಗೋಡ್ನಿಂದ ಒಂದು ಫ್ಯಾಮಿಲಿ ಆತ್ಮಹತ್ಯೆ ಆಗಿತ್ತು. ಆ ಶವಗಳನ್ನ ಬೆಂಗಳೂರು ತಂದು ಸಮಾಧಿ ಕಟ್ಟಕ್ ನೋಡ್ತಾರೆ. ರೈತರೆಲ್ಲ ಒಂದಾಗ್ತಾರೆ. ಆದ್ರೆ ಸರ್ಕಾರ ರೈತರ ಮೇಲೆ ಪೊಲೀಸರಿಂದ ದೌರ್ಜನ್ಯ ನಡೆಸುತ್ತೆ. ಬಹುಶಃ ಈ ಎಲ್ಲಾ ಹೋರಾಟದಿಂದ ಆ ವ್ಯಕ್ತಿನೇ ಇರೋದು ಅನ್ಸುತ್ತೆ. ಇದೀಗ ಬಂದ ಮಾಹಿತಿ ಪ್ರಕಾರ 20 ದಿನದ ಕೆಳಗೆ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಶವ ತಂದು ಪ್ರತಿಭಟನೆ ನಡೆಸಿ ರೈತರ ಪರ ನಿಂತ ವ್ಯಕ್ತಿ ಶಿವರಾಜ್. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಅಂತದ್ದೇನಾಯ್ತು? ಏನಂತೆ ಹುಡುಗನ ಸಮಸ್ಯೆ? ಸಾಹೇಬ್ರೆ, ನೀವೇನ್ ಜಾಸ್ತಿ ಚಿಂತೆ ಮಾಡಬೇಡಿ. ಯಾರಿಗೂ ಏನೂ ಆಗಬಾರ್ದು. ಆ ರೀತಿ ಸಮಸ್ಯೆನ ಬಗೆಹರಿಸಿ. ಇವನ್ ಯಾವನೋ ಶಿವರಾಜ್ ಮಾಡಕ್ ಕೆಲಸ ಇಲ್ಲ. ನಮ್ ಸರ್ಕಾರನು ಸರಿಯಾಗಿ ಐತೆ. ಇವನಿಂದ ನಾವು ಉಪವಾಸ ಇರಬೇಕು. ಏನ್ ಸರ್ಕಾರ ರೀ, ಬಂದಾಗ ಬೆಲೆ ಜಾಸ್ತಿ ಮಾಡಿದ್ರು ಈಗ ಮಣ್ತಿನ ಕೆಲಸ ಮಾಡ್ತಿದ್ದಾರೆ. ಆಹಾರ ಅಭಾವದಿಂದ ಜನಜೀವನ ಅಸ್ತವ್ಯಸ್ತ, ಬಿಕೋ ಎನ್ನುತ್ತಿರುವ ಬೀದಿಗಳು. ಇದಕ್ಕೆ ಕಾರಣರಾದ ರೈತರ ಹೀರೋ, ಜನಗಳ ವಿಲನ್ ಶಿವರಾಜ್ ನಾಳೆ ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ. ನಿಮ್ಮ ಪ್ರಶ್ನೆಗೆ ಅವರ ಉತ್ತರ. ವಿಲನ್ ಹೀರೋ ಆಗ್ತಾರಾ, ಹೀರೋ ವಿಲನ್ ಆಗ್ತಾರಾ? ಕಾದು ನೋಡೋಣ. ಅವನ ಉದ್ದೇಶ ಏನಿರಬಹುದು? ರೀ ಸಿಎಂ ಸಾಹೇಬ್ರೆ, ನಮ್ ಜಿಲ್ಲೆಗೆ ಯಾವ ಕಾಮಗಾರಿನೂ ಬೇಡ, ಯಾವ ಫಂಡ್ಸು ಬೇಡ. ಮೊದ್ಲು ಫುಡ್ ಸಪ್ಲೈ ಮಾಡಿ ಸಾಕು. ಒಂದೊತ್ತು ಊಟ ಕೊಳ್ಳಿಲ್ಲ ಅಂದ್ರೆ ಓಟ್ ಹೆಂಗ್ರಿ ಆಗ್ತಾರೆ? ರಾಜಕೀಯ ಬಿಟ್ಟು ರೈತ ಆಗಿದ್ರೆ ಒಂದೊತ್ತು ಊಟ ಆದ್ರೂ ಸಿಕ್ಕಿರೋದು. ಸರ್, ನಿಮ್ ಫೀಸು? ರೀ, ನಿಮ್ ದುಡ್ಡು ಯಾರಿಗ್ರಿ ಬೇಕು? ನನ್ನ ಹತ್ರನೂ ಇದೆ, ದುಡ್ಡು ತಗೊಳ್ಳಿ. ಮನೇಲಿ ಹೆಂಡತಿ ಮಕ್ಳು ಊಟ ಮಾಡಿಲ್ಲ, ದಯವಿಟ್ಟು ರೇಷನ್ ಅರೇಂಜ್ ಮಾಡ್ಕೊಡ್ರಿ. ನೋಡಕ್ಕೆ ಸಾಫ್ಟ್ವೇರ್ ತರ ಇದೆಯಾ? ದುಡ್ಕೋತೇನಕ್ಕಾಗಲ್ಲ ನಿನ್ಗೆ? ಹೌದು ಸರ್, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ನೋಡಿ ಸರ್, ನನ್ನ ಹತ್ರ ಕಾರ್ಡು, ದುಡ್ಡು ಎಲ್ಲ ಇದೆ ಸರ್. ಆದ್ರೆ ಮನೇಲಿ ತಿನ್ನೋದಕ್ಕೆ ಏನೂ ಇಲ್ಲ ಸರ್. ಅದಕ್ಕೋಸ್ಕರ ರೇಷನ್ ಅಂಗಡಿಯಲ್ಲಿ ಕದಿಯಕ್ಕೆ ಹೋಗಿದ್ದೆ ಸರ್. ಕರ್ಮ. ರೀ, ಬರ್ತೀರಾ? ತಿನ್ನಕ್ ತೌಡಿಲ್ಲ, ತೇವಲ್ ಬೇರೆ. ಬಿಡಮ್ಮ. ಏನ್ ಗುರು, ಟಾಯ್ಲೆಟ್ ಇಷ್ಟೊಂದು ಕ್ಲೀನ್ ಆಗಿದೆ? ತಿನ್ನಕ್ಕೆ ಇಲ್ಲ, ಹೇಳಕ್ ಬರ್ತಾರ. ಹೋಗ್ರಿ. ಜನರ ಕೆಂಗಣ್ಣಿಗೆ ಗುರಿಯಾಗಿ ರೈತರ ಪರ ನಿಂತಹ ಆ ವ್ಯಕ್ತಿ ಯಾರು ಅಂತೀರಾ? ಹುಟ್ಟಿದ್ದು ಭಾರತ, ಬೆಳೆದದ್ದು ಹೊರದೇಶದಲ್ಲಿ. ಬಂದ ತಕ್ಷಣ ರೈತರ ಮೇಲಿನ ಪ್ರೀತಿಗೆ ಕಾರಣ? ಬನ್ನಿ ಅವರನ್ನೇ ಕೇಳೋಣ. ನಮ್ಮ ಸ್ಟುಡಿಯೋದಲ್ಲಿ ಶಿವರಾಜ್ ಸರ್, ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಕ್ಕಳಲ್ಲಿ, ವಯಸ್ಸಾದವರಲ್ಲಿ, ಹೆಣ್ಮಕ್ಳಲ್ಲಿ ಕ್ಷಮೆ ಕೇಳ್ಕೊತೀನಿ. ಮಕ್ಕಳು ಇಟ್ಟಿಲ್ದಂಗ್ ಸಾಯ್ತಾ ಇದ್ದಾವೆ. ನಿಂಗೆ ಒಳ್ಳೇದಾಯ್ತದ್ಯೆ? ಈಗ ಗೊತ್ತಾಯ್ತಾ ಇದೆ ನಮ್ಮ ರೈತರ ತಾಕತ್ತು. ಹೂ ಅಂದ್ರೆ ನಾನು ಕಾಲೇಜ್ ತಗೋತೀನಿ. ತಗೊಳ್ಳಿ. ಇಫ್ ಪಾಸಿಬಲ್ ಎಲ್ಲ ಕಾಲೇಜ್ನ ಒಂದೇ ಸರಿ ತಗೋತೀರಾ? ಜನ ತಿರುಗ್ ಬೀಳ್ಬಹುದು. ಬೆಳ್ಳಿ ತಪ್ಪು ಮಾಡಿದ್ರೆ ಫೇಸ್ ಮಾಡ್ತೀನಿ. ಓಕೆ, ಈಗ ಕಾಲೇಜ್ ರೆಡಿ ಇದ್ದಾರೆ. ಹಲೋ, ಶಿವರಾಜ್ ಇದ್ದಾರೆ, ಮಾತಾಡಿ. ಸರ್, ನನ್ನ ಹೆಸರು ದಯಾನಂದ್ ಅಂತ. ಹಾ, ಹೇಳಿದೆ ಏನಂದರೆ? ಸರ್, ಇದು ನಿಮ್ಗೆ ಸರಿ ಅನ್ಸುತ್ತಾ ಸರ್? ನನಗೆ ಸರಿ ಅನ್ಸುತ್ತೆ, ನಿಮಗೆ ತಪ್ಪು ಅನ್ಸುತ್ತೆ. ವಿಚಾರ ಮಾಡೋಣ. ನೀವೇನ್ ಮಾಡ್ಕೊಂಡಿದ್ದೀರಾ? ಈವೆಂಟ್ ಮ್ಯಾನೇಜ್ಮೆಂಟ್, ಇಂಜಿನಿಯರ್, ಫೋಟೋಗ್ರಫಿ, ಕಾಂಟ್ರಾಕ್ಟರ್, ಇಂಟೀರಿಯರ್ ಡಿಸೈನರ್, ರಿಯಲ್ ಎಸ್ಟೇಟ್, ಆರ್ಕಿಟೆಕ್ಟ್, ಡಿಸೈನರ್, ಟೀಚರ್, ಡೆಂಟಿಸ್ಟ್, ಬಿಸ್ನೆಸ್ ಮ್ಯಾನ್, ಲಾಯರ್. ಗುಡ್. ಇದಕ್ಕೆಲ್ಲ ಏನ್ ಬೇಕು? ಬುದ್ಧಿವಂತಿಕೆ, ಟ್ಯಾಲೆಂಟ್, ಸಂಸ್ಕೃತಿ, ಎಜುಕೇಶನ್. ಫೈನ್. ಇದೆಲ್ಲ ಹೇಗೆ ಸಿಗುತ್ತೆ? ಪ್ರಾಕ್ಟೀಸ್, ಯೋಗ, ಧ್ಯಾನ, ಪ್ರಾಕ್ಟೀಸ್ ಅಂಡ್ ಹಾರ್ಡ್ ವರ್ಕ್. ಗ್ರೇಟ್. ಇದೆಲ್ಲ ಕೊಡೋದು? ಶಕ್ತಿ, ತಾಕತ್ತು. ಸ್ಟ್ರೆಂತ್, ಯಾವ ಸ್ಟ್ರೆಂತ್? ಫಿಸಿಕಲಿ, ಮೆಂಟಲಿ ಆರ್ ಮಾರಲಿ? ಫಿಸಿಕಲಿ, ಮೆಂಟಲಿ ಬೋತ್. ಇವೆರಡಕ್ಕೂ ಮುಖ್ಯ ಊಟ. ಇಟ್ಸ್ ಫುಡ್. ಊಟ. ಊಟ. ಅದನ್ನ ಕೊಡೋರು ಯಾರು? ರೈತ, ರೈತ, ಫಾರ್ಮರ್. ಆಫ್ ಕೋರ್ಸ್, ಫಾರ್ಮರ್. ಅಲ್ಲ, ನೀವು ಇಲ್ಲಿವರೆಗೂ ನಾನು ಸೈಂಟಿಸ್ಟ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರಿ. ಯಾರಾದ್ರೂ ಒಬ್ರಾದ್ರೂ ನಾನು ರೈತ ಆಗಬೇಕು ಅಂತ ಹೇಳಿದ್ರ? ಓಕೆ, ಬೇಡ. ಅಟ್ಲೀಸ್ಟ್ ಯಾವತ್ತಾದ್ರೂ ಒಂದ್ಸಲ
ರೈತರ ಬಗ್ಗೆ ಥಿಂಕ್ ಮಾಡಿದ್ದೀರಾ? ಇಲ್ಲ ರೈತರಿಗೆ ಏನೇನು ಕಷ್ಟ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀರಾ? ನೋ, ಒಂದು ತಿಳ್ಕೊಳ್ಳಿ, ನೀವು ತಿಂತಿರೋ ಅನ್ನ ಕಂಪ್ಯೂಟರ್ಲೋ ಇಂಟರ್ನೆಟ್ಲೋ ಬೆಳೆದಿದ್ದಲ್ಲ. ರೈತ ತನ್ನ ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದಿದ್ದು ನೀವು ಸುಖವಾಗಿರ್ಲಿ ಅಂತ. ತಾನು ಬೆಳೆದಿದ್ದು ಒಂದು ತಿಳ್ಕೊಂಡು ಮಿಕ್ಕಿದೆಲ್ಲ ಇಡೀ ದೇಶಕ್ಕೆ ಹಂಚ್ತಾನೆ. ಅದಕ್ಕೆ ದುಡ್ಡು ತಗೋತಾನೆ, ಆದ್ರೆ ಶೋಕಿ ಮಾಡಕ್ಕಲ್ಲ. ಮತ್ತೆ ಮುಂದಿನ ವರ್ಷ ಬೆಳೆ ಬೆಳೆದು ತಮ್ಮೆಲ್ರಿಗೂ ಕೊಡಕ್ಕೆ. ಇಷ್ಟೆಲ್ಲ ಮಾಡಿದ್ರು ಅವ್ರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನೋ, ಆತ್ಮಹತ್ಯೆ. ಹೀಗೆ ದೇಶದ ಪರಿಸ್ಥಿತಿ ಮುಂದುವರಿತಾ ಇದ್ರೆ ಮುಂದೊಂದ್ ದಿನ ಒಂದು ತನ್ನಕ್ಕೂ ಜನ ಹೊಡೆದಾಡ್ಬೇಕಾಗುತ್ತೆ. 11 ಜನ ಆಡೋ ಕ್ರಿಕೆಟ್ಗೆ ಲಕ್ಷ ಲಕ್ಷ ಜನ ಬರ್ತಾರೆ. ಕೋಟಿ ಕೋಟಿ ಜನಕ್ಕೆ ಅನ್ನ ಕೊಡೋ ರೈತನಿಗೆ ಪ್ರಾಬ್ಲಮ್ ಇದೆ ಬನ್ನಿ ಅಂದ್ರೆ ಒಬ್ರಾದ್ರೂ ಬರ್ತಾರಾ? ಬರಲ್ಲ. ಇವತ್ತು ಬೀದಿಲಿ ನಿಂಬೆಹಣ್ಣು, ಸೊಪ್ಪು, ಕಡಲೆಕಾಯಿ, ಎಳ್ನೀರು ಮಾಡೋ ಹತ್ರ ಚೌಕಸಿ ಮಾಡ್ತಿರಲಿಲ್ಲ. ತಾಕತ್ತಿದ್ರೆ ಪಿಜ್ಜಾ, ಬರ್ಗರ್, ಸ್ಟಾರ್ ಹೋಟ್ಲು, ಮಲ್ಟಿಪ್ಲೆಕ್ಸ್ ಹತ್ರ ಚೌಕಸಿ ಮಾಡಿ ನೋಡೋಣ. ಕ್ಷಮಿಸಿ, ಇದು ಯಾರ ವಿರುದ್ಧವಾಗಿ ದ್ವೇಷದ ಹೋರಾಟ ಅಲ್ಲ. ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇನೆ. ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಹೇಗೆ ಬೆಲೆ ಗೌರವ ಸಿಗ್ತಾ ಇದೆಯೋ ಅದೇ ಬೆಲೆ ಗೌರವ ರೈತರಿಗೂ ಸಿಕ್ಲಿ ಅನ್ನೋದೇ ನಮ್ಮ ಉದ್ದೇಶ. ಇಷ್ಟಕ್ಕೂ ನಾನು ಹೇಳೋದ್ರಲ್ಲಿ ಇನ್ನೂ ನಂದು ತಪ್ಪು ಅಂತ ಅನಿಸಿದ್ರೆ ಕ್ಷಮಿಸಿ. ಯಾವುದೇ ಪನಿಷ್ಮೆಂಟ್ಗೂ ನಾನು ರೆಡಿ. ಈ ಹೋರಾಟ ಇಲ್ಲಿಗೆ ಮುಗಿಯುತ್ತಾ, ಹೀಗೆ ಮುಂದುವರಿಯುತ್ತಾ? ಸರ್ಕಾರ ಈ ಸಮಸ್ಯೆಗೆ ಸ್ಪಂದಿಸುತ್ತಾ? ಕಾದು ನೋಡಬೇಕು. ನಮಸ್ಕಾರ. ನಮಸ್ಕಾರ. ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ನಾವಿಲ್ಲಿಗೆ ಬಂದಿರೋದು, ಗಲಾಟೆ ಮಾಡೋದಕ್ಕಲ್ಲ. ರೀ, ಆ ವೇರ್ ಹೌಸ್ ಅಲ್ಲಿರೋ ಫುಡ್ ಎಲ್ಲ ರಿಲೀಸ್ ಮಾಡಿಸ್ರಿ. ಅದನ್ನ ಲಾಸ್ಟ್ ವೀಕೆ ರಿಲೀಸ್ ಮಾಡಾಯ್ತು ಸರ್. ಸರ್, ಪಕ್ಕ ಸ್ಟೇಟಿಂದ ತರಿಸಿದ್ರೆ? ರೇ ಸರ್. ಆ ತಮಿಳ್ನಾಡು ಸಿಎಂ ಫೋನ್ ಹಚ್ಚಿ. ಸರಿ ಸರ್. ಹಲೋ, ಸಿಎಂ ಸರ್ சொல்லுங்க. ಯು ಶುಡ್ ಬಿ ಅವೇರ್. ಫುಡ್ ಸ್ಕಾರ್ಸಿಟಿ ತಾನೆ? ವುಡ್ ಯು ಬಿ ಏಬಲ್ ಟು ಹೆಲ್ಪ್ ಅಸ್ ಗೆಟ್ ಓವರ್ ದಿ ಕ್ರೈಸಿಸ್ ಸರ್? சாரி சார், we had a discussion with our farmers. எங்களுடைய சிச்சுவேஷன் டிவில பாருங்க சார், உங்களுக்கே தெரியும். இன்னைக்கு நாங்க தண்ணிக்காக சண்டை போடலாம், இருந்தாலும் நாங்கெல்லாம் ஒண்ணுதான். இன்னைக்கு நாங்க சப்போர்ட் பண்ணாதான் நாளைக்கு அவங்க நம்ம கூட நிப்பாங்க. விவசாயி தான். ಸಿಎಂ ಅಂದ್ರೆ ಸಿಎಂ ಫೋನ್ ತಗೊಳ್ರಿ. హలో, దేవుడు వచ్చాడు, కర్ణాటకలో రైతుల కోసం పోరాడుతున్నాడు. దేశంలో ఉన్న రైతులందరూ మన అన్నతమ్ములే. మన అంతా ఆయనకి సపోర్ట్ చేయాలి. మనకి ರೇ കേരള ಮಾಡ್ರಿ. നമ്മുടെ നാട്ടിൽ കർഷകരെല്ലാം ഒന്നാണ്. ഞങ്ങളുടെ അടുത്ത് പ്രശ്നം ചോദിച്ചു വന്നാൽ നിങ്ങൾക്കും ഇതാണ് സംഭവിക്കുക. ജയ് കർഷക സംഘം, ജയ്. ಮಹಾರಾಷ್ಟ್ರ ಮಹಾರಾಷ್ಟ್ರ. आपको पता होगा हमारे राज्य में कर्नाटक में किसानों के भलाई के लिए एक शेर पैदा हुआ है और हम पूरे हिंदुस्तान के किसान सब एक है और उस शेर के साथ है. ನಾವಂತೂ ರೈತರಾಗಕ್ಕಾಗಲ್ಲ. ಅಟ್ಲೀಸ್ಟ್ ರೈತರಿಗಾಗಿ ಸಪೋರ್ಟ್ ಮಾಡ್ತಾ ಇರೋ ಶಿವರಾಜ್ಗಾದ್ರೂ ಸಪೋರ್ಟ್ ಮಾಡೋಣ. ಯಾ, ದಟ್ಸ್ ಅ ನೈಸ್ ಐಡಿಯಾ. ಓಕೆ ಕಣ, ಈ ವಿಡಿಯೋಸ್ನ ಫೇಸ್ಬುಕ್ ಅಪ್ಲೋಡ್ ಮಾಡೋಣ. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಕೌಂಟ್ ನ ಆರ್ ದ ಕಿಂಗ್ ಅಂತ ಮಾಡ್ತೀನಿ. ಮಗ ಆರ್ ದ ಕಿಂಗ್ ಅಂದ್ರೆ ಏನು? ಆರ್ ದ ಕಿಂಗ್ ಅಂದ್ರೆ ರೈತ ದ ಕಿಂಗ್.